ಮೋಸ್ಟ್ ಅಂಡರ್ರೇಟೆಡ್ ಟಾಪಿಕ್ ಬಗ್ಗೆ ಮಾತಾಡಬೇಕು. ನಿಮ್ದು ಬ್ರೈನ್ ನಿಮ್ದು ಅಡ್ರಿನಲ್ ಗ್ಲ್ಯಾಂಡ್ ಗೆ ಫ್ಲೈಟ್ ಆರ್ ಫೈಟ್ ಸಿಚುವೇಶನ್ ದಟ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಏನಾದ್ರು ನಿಮ್ಗೆ ಹೈ ಕಾರ್ಟಿಸೋಲ್ ಸೆಕ್ರೆಷನ್, ಬ್ರೈನ್ ಬಿಹೇವಿಯರ್, ಆಕ್ಟಿವಿಟಿ, ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಆಶಿತಾ ಮಂಜೇಶ್. ಇಫ್ ಇದೇ ಫಸ್ಟ್ ಟೈಮ್ ಏನಾದ್ರು ನೀವು ಈ ಚಾನಲ್ ನೋಡ್ತಾ ಇದ್ರೆ, ಐ ಆಮ್ ಆಶಿತಾ ಮಂಜೇಶ್. ನಾನು ನ್ಯೂಟ್ರಿಷನಿಸ್ಟ್. ಐ ಡೂ ವಿಡಿಯೋ ಅಬೌಟ್ ನ್ಯೂಟ್ರಿಷನ್ ಅಂಡ್ ಲೈಫ್ ಸ್ಟೈಲ್. ಇವತ್ತು ನಾನೊಂದು ಮೋಸ್ಟ್ ಅಂಡರ್ರೇಟೆಡ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ದಟ್ ಈಸ್ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್. ನಂದು ಇನ್ಸ್ಟಾಗ್ರಾಮ್ ನ್ಯೂಟ್ರಿಯಶ್ ಅಕೌಂಟ್ ಅಲ್ಲಿ ನಾನು ಹೌ ಹಾರ್ಮೋನ್ಸ್ ಎಫೆಕ್ಟ್ಸ್ ಆನ್ ವೇಟ್ ಲಾಸ್ ಅಂತ ವಿಡಿಯೋಸ್ ಮಾಡಿದೆ. ಇನ್ ದಟ್ ಒನ್ ಆಫ್ ದ ಮೇಜರ್ ಹಾರ್ಮೋನ್ ಇಸ್ ಕಾರ್ಟಿಸೋಲ್, ವಿಚ್ ಸಿಗ್ನಿಫಿಕೆಂಟ್ಲಿ ನಮ್ದು ಓಲ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ, ಲೈಕ್ ಅವರ್ ಬ್ರೈನ್ ಬಿಹೇವಿಯರ್, ಆಕ್ಟಿವಿಟಿ ಆರ್ ಅವರ್ ಓನ್ ಬಾಡಿ ಕಾಂಪೋಸಿಷನ್. ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಕಾರ್ಟಿಸೋಲ್ ದಟ್ ಈಸ್ ಸ್ಟ್ರೆಸ್ ಹಾರ್ಮೋನ್ ಬಗ್ಗೆ ನಾನು ತುಂಬಾ ತಿಳ್ಕೊಂಡಿದ್ದೀನಿ ಅಂಡ್ ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ದೇರ್ ಆರ್ ಸಮ್ ಥಿಂಗ್ಸ್ ಐ ಥಾಟ್ ಲೈಕ್ ನನಗೆ ಮುಂಚೆನೆ ಈ ವಿಷಯಗಳು ಗೊತ್ತಿದ್ರೆ ಹೆಲ್ಪ್ ಆಗ್ತಿತ್ತು ಅಂತ. ಸೊ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ. ಮೇ ಬಿ ಈ ವಿಡಿಯೋದಿಂದ ನಿಮ್ಗೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಇಲ್ಲ ಹೌ ಟು ಪ್ರಿವೆಂಟ್ ಇಟ್ಸ್ ಎಫೆಕ್ಟ್ಸ್ ಅಂತ ಅರ್ಥ ಆಗುತ್ತೆ. ಈ ವಿಡಿಯೋಲಿ ಕಾರ್ಟಿಸೋಲ್ ಅಂದ್ರೆ ಏನು, ಅಂಡ್ ಇಫ್ ಇನ್ ಕೇಸ್ ಹೈ ಸೆಕ್ರೇಷನ್ ಇದ್ರೆ ಏನೇನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಅವ್ರ ಲೋ ಸೆಕ್ರೇಷನ್ ಇದ್ರೆ ಏನೇನ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಅಂಡ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈ ಸ್ಟ್ರೆಸ್ ಅಂಡ್ ಕಾರ್ಟಿಸೋಲ್ ಜೊತೆ. ಅಂಡ್ ದ ಮೇಜರ್ ಥಿಂಗ್, ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ತಿಳ್ಕೊಂತೀರಾ. ಫಸ್ಟ್ ಥಿಂಗ್ ಐ ವಾಂಟ್ ಟು ಮೇಕ್ ಕ್ಲಿಯರ್ ಇಸ್ ಕಾರ್ಟಿಸೋಲ್ ಇದೊಂದು ಸ್ಟ್ರೆಸ್ ಹಾರ್ಮೋನ್ ಯಾವಾಗ್ಲೂ ಬ್ಯಾಡ್ ಆಗಿರಲ್ಲ. ಒಂದು ಹೆಲ್ದಿ ಅಮೌಂಟ್ ಆಫ್ ಕಾರ್ಟಿಸೋಲ್ ಇಸ್ ನೀಡೆಡ್ ಅಂತಾನೆ ಹೇಳ್ಬೋದು. ಲೈಕ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇನ್ ಲೈಕ್ ಫ್ಲೈಟ್ ಆರ್ ಫೈಟ್ ಸಿಚುವೇಶನ್, ದಟ್ ಈಸ್ ಯಾವಾಗ ನೀವು ಸ್ಟ್ರೆಸ್ ಮಾಡ್ಕೊಂಡಿರ್ತೀರಾ, ನಿಮ್ ಬಾಡಿನ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ಗೆ ಕೋಪ್ ಅಪ್ ಮಾಡಕ್ಕೆ ರೆಡಿ ಮಾಡುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವೇನೋ ವಿಷಯಕ್ಕೆ ಇವಾಗ ಕೋಪ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮ್ದು ಬ್ರೈನ್ ನಿಮ್ದು ಅಡ್ರಿನಲ್ ಗ್ಲ್ಯಾಂಡ್ ಗೆ ಏನು ಸ್ಟಿಮ್ಯುಲೇಟ್ ಮಾಡುತ್ತೆ, ಸಿಗ್ನಲ್ ಪಾಸ್ ಮಾಡುತ್ತೆ. ಸೊ ಕಾರ್ಟಿಸೋಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕಾರ್ಟಿಸೋಲ್ ಹಾರ್ಮೋನ್ ನಿಮ್ ಬಾಡಿಯಲ್ಲಿರೋ ಗ್ಲೂಕೋಸ್ ಲೆವೆಲ್ ನ ಜಾಸ್ತಿ ಮಾಡುತ್ತೆ. ಸೊ ನಿಮ್ ಬಾಡಿಗೆ ಎನರ್ಜಿ ಸಿಗುತ್ತೆ ಆ ಸಿಚುವೇಶನ್ಗೆ ಕೋಪ್ ಅಪ್ ಮಾಡಕ್ಕೆ. ಅಂಡ್ ಅಡ್ವಾಂಟೇಜಸ್ ಏನೇನಿದೆ ಅಂತ ಹೇಳಿದ್ರೆ ಕಾರ್ಟಿಸೋಲ್, ಲೈಕ್ ಫಾರ್ ಎಕ್ಸಾಂಪಲ್ ಇಟ್ಸ್ ಆಕ್ಟ್ಸ್ ಆಸ್ ಅನ್ ಆಂಟಿ ಇನ್ಫ್ಲಮೇಟರಿ. ಸಮ್ಟೈಮ್ಸ್ ನಿಮ್ದು ಇಮ್ಯೂನ್ ಸಿಸ್ಟಮ್ ನ ಸಪ್ರೆಸ್ ಮಾಡಿ ಇನ್ಫ್ಲಮೇಷನ್ ನ ಕಮ್ಮಿ ಮಾಡುತ್ತೆ. ಬಟ್ ರೆಗ್ಯುಲರ್ ಸೆಕ್ರೇಷನ್ ಆಗಿರ್ಬೋದು, ಯಾವಾಗ್ಲೂ ಸ್ಟ್ರೆಸ್ ಮಾಡ್ಕೊಳ್ಳೋದು, ಇಟ್ಸ್ ಲೈಕ್ ಟೂ ಮಚ್ ಇಸ್ ಆಲ್ವೇಸ್ ಡೇಂಜರಸ್ ಅನ್ನೋ ತರ. ಅಂಡ್ ಅದ್ರ ಜೊತೆಗೆ ಯಾವಾಗ ನೀವು ಬೆಳಗ್ಗೆ ಎದ್ದೇಳ್ತಿರಲ್ಲ, ಲೈಕ್ ಒಂದ್ ಸರ್ಟೈನ್ ಹೆಲ್ದಿ ಅಮೌಂಟ್ ಆಫ್ ಕಾರ್ಟಿಸೋಲ್ ರಿಲೀಸ್ ಆದ್ರೆ ಮಾತ್ರ ನೀವು ಬೆಳಗ್ಗೆ ಎದ್ದೇಳಕ್ ಆಗೋದು. ಲೈಕ್ ಇಫ್ ಇನ್ ಕೇಸ್ ಇದೇನಾದ್ರು ರಿಲೀಸ್ ಆಗಿಲ್ಲ ಅಂತಂದ್ರೆ ಮೇ ಬಿ ನಿಮ್ಗೆ ಎಚ್ಚರ ಆಗಲ್ಲ. ಅಂಡ್ ನಾನು ಆಂಟಿ ಇನ್ಫ್ಲಮೇಟರಿ ಅಂತ ಹೇಳಿದೆ. ಇನ್ ಸಮ್ ಪೀಪಲ್ಸ್ ಏನಾದ್ರು ಕಾರ್ಟಿಸೋಲ್ ಹಾರ್ಮೋನ್ ಕಮ್ಮಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಡಾಕ್ಟರ್ ಮೇ ಸಜೆಸ್ಟ್ ಸಮ್ ಮೆಡಿಕೇಶನ್ಸ್ ಲೈಕ್ ಕಾರ್ಟಿಸೋನ್. ಇಟ್ಸ್ ಮೆಡಿಕಲ್ ಟರ್ಮ್ ಫಾರ್ ಕಾರ್ಟಿಸೋಲ್ ಹಾರ್ಮೋನ್. ಇದು ತಗೊಳ್ಳೋದ್ರಿಂದ ನಿಮ್ಗೆ ಅಡಿಷನಲ್ ಆರ್ಟಿಫಿಷಿಯಲ್ ಕಾರ್ಟಿಸೋಲ್ ಕೊಡೋ ತರ ಬಾಡಿಗೆ, ಲೈಕ್ ಬಟ್ ಆಲ್ಸೋ ಇಟ್ ಹ್ಯಾಸ್ ಸಮ್ ಸೈಡ್ ಎಫೆಕ್ಟ್ಸ್ ಕೂಡ ಇದೆ. ಸೊ ಇದು ಇಂಪಾರ್ಟೆಂಟ್ ಅಂಡ್ ಗುಡ್ ಟು ಮೇಂಟೈನ್ ನ್ಯಾಚುರಲ್ ಕಾರ್ಟಿಸೋಲ್ ಲೆವೆಲ್. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಹೈ ಕಾರ್ಟಿಸೋಲ್ ಲೆವೆಲ್ ಸೆಕ್ರೇಷನ್ ಇದೆ ಅಂದ್ರೆ, ಮೇಜರ್ ಸಿಂಪ್ಟಮ್ಸ್ ಬಂದು ಮೂನ್ ಫೇಸ್. ಅಂದ್ರೆ ಈ ತರ ಇರುವಾಗ ನಿಮ್ದು ಫೇಸ್ ಫುಲ್ ರೌಂಡ್ ಆಗಿ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಏನಾದ್ರು ನಿಮ್ಗೆ ಹೈ ಕಾರ್ಟಿಸೋಲ್ ಸೆಕ್ರೇಷನ್ ಇದ್ರೆ ಈ ತರ, ಇಲ್ಲ ಲೋ ಸೆಕ್ರೇಷನ್ ಇದ್ರೆ ಈ ತರ ಕಾಣಿಸುತ್ತೆ. ಅಂಡ್ ಇದ್ರ ಸಿವಿಯಾರಿಟಿನ ನಾವು ಕ್ರಶಿಂಗ್ ಸಿಂಡ್ರೋಮ್ ಅಂತ ಕರೀತಾರೆ. ಲಿಟ್ರಲಿ ಲೈಕ್ ಸ್ವಾಲೋನ್ ಫೇಸ್ ಇರುತ್ತೆ. ಅದ್ರ ಜೊತೆಗೆ ಐ ಸೆಕ್ರೇಷನ್ ಆಫ್ ಕಾರ್ಟಿಸೋಲ್ ಇಂದ ನಿಮ್ದು ವೇಟ್ ಗೇನ್ ಲೀಡ್ ಆಗುತ್ತೆ. ಹೇಗೆ ಅಂದ್ರೆ, ನಿಮ್ ಬಾಡಿ ಜಾಸ್ತಿ ವಾಟರ್ ನ ಹೋಲ್ಡ್ ಆನ್ ಮಾಡಕ್ಕೆ ಟ್ರೈ ಮಾಡುತ್ತೆ. ಅದ್ರ ಜೊತೆಗೆ ಫ್ಯಾಟ್ ಕೂಡ ಸ್ಟೋರ್ ಮಾಡ್ತಾ ಇರುತ್ತೆ, ದಿಸ್ ಲೀಡ್ ಟು ವೇಟ್ ಗೇನ್. ಇದ್ರ ಜೊತೆಗೆ ನಿಮ್ದು ಹ್ಯಾಪಟೈಟ್ ಏನಾಗಿರ್ಬೋದು, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹ್ಯಾಪಟೈಟ್ ಜಾಸ್ತಿ ಆಗುತ್ತೆ. ಲೈಕ್ ಥ್ರೂ ಔಟ್ ದ ಡೇ ನಿಮ್ಗೆ ಏನಾದ್ರು ತಿಂತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಮೇಜರ್ಲಿ ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋಣ ಅಂತ ಅನ್ಸೋದು ಜಾಸ್ತಿ. ಸೊ ಇದರಿಂದ ಗ್ರಾಜುವಲಿ ನೀವು ವೇಟ್ ಗೇನ್ ಆಗೋಕೆ, ಅನ್ನೋಯಿಂಗ್ಲಿ ಲೈಕ್ ವೇಟ್ ಗೇನ್ ಆಗೋಕೆ ಚಾನ್ಸಸ್ ಇರುತ್ತೆ. ಲೈಕ್ ಲಿಟ್ರಲಿ ಇದು ಯಾವಾಗ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ನಿಮ್ದು ವೇಟ್ ಲಾಸ್ ಜರ್ನಿಲಿ ಇರುವಾಗ, ಲೈಕ್ ಯಾವಾಗ ನೀವು ತುಂಬಾ ಕಾನ್ಶಿಯಸ್ ಆಗಿರ್ತೀರಾ, ವೇಟ್ ರಿಡ್ಯೂಸ್ ಮಾಡ್ಬೇಕು, ಹೆಲ್ದಿ ಊಟ ಮಾಡ್ಬೇಕು, ಇಷ್ಟೇ ತಿನ್ಬೇಕು, ಕ್ಯಾಲೋರಿ ಡಿಫಿಕ್, ಲೈಕ್ ನೀವೇನ್ ಮಾಡ್ಬಾರ್ದು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೀರಾ. ಸೊ ಇಟ್ಸ್ ಲೈಕ್ ಆಪೋಸಿಟ್ ಆಗಿ ವರ್ಕ್ ಆಗುತ್ತೆ. This leads to stress. And one more symptom is heart racing. ಅಂದ್ರೆ ಹಾರ್ಟ್ ಜಾಸ್ತಿ ಬೀಟ್ ಆಗ್ತಿರೋ ತರ ಫೀಲ್ ಆಗೋದು. ಮೇಜರ್ಲಿ ಥ್ರೂ ಔಟ್ ದ ಡೇ ಇಲ್ಲ ಅಂತ ಅಂದ್ರು ಈವ್ನಿಂಗ್ ಟೈಮ್ ಅಲ್ಲಿ ಜಾಸ್ತಿ ಸಿಂಪ್ಟಮ್ ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ನಿಮ್ಗೆ ಸ್ಲೀಪಿಂಗ್ ಟ್ರಬಲ್ಸ್ ಕೂಡ ಬರ್ಬೋದು. ಅವಾಗ್ಲೇ ಹೇಳ್ದಾಗೆ ನಿಮ್ ಮಾರ್ನಿಂಗ್ ಎದ್ದೇಳೋದೇ ನಿಮ್ದು ಹೆಲ್ದಿ ಲೆವೆಲ್ ಆಫ್ ಕಾರ್ಟಿಸೋಲ್ ಸೆಕ್ರೇಷನ್ ಆಗುತ್ತೆ ಅಂತ. ಬಟ್ ಇನ್ ದಿಸ್ ಟೈಮ್ಸ್ ಲೈಕ್ ಇಂಬ್ಯಾಲೆನ್ಸ್ ಸೆಕ್ರೇಷನ್ ಇರುವಾಗ ಈವ್ನಿಂಗ್ ಟೈಮ್ ಅಲ್ಲಿ ನಿಮ್ಗೆ ಜಾಸ್ತಿ ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ. ಸೊ ಇದರಿಂದ ನೀವು ನಿದ್ದೆ ಮಾಡಕ್ ಆಗಲ್ಲ. ಲೈಕ್ ಟಯರ್ಡ್ ಆಗಿರ್ತೀರಾ, ಮಾಡ್ಬೇಕು ಅಂತ ಅನ್ಸಿದ್ರು ಮಾಡಕ್ ಆಗ್ತಿರಲ್ಲ, ಲೈಕ್ ಇಂಟ್ರೆಸ್ಟ್ ಇರಲ್ಲ ತರ ಫೀಲ್ ಆಗುತ್ತೆ. ಅಂಡ್ ಮಾರ್ನಿಂಗ್ ಹೊತ್ತು ಸೆಕ್ರೇಷನ್ ಕಮ್ಮಿ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಲೈಕ್ ಎಚ್ಚರ ಆಗ್ತಿರುತ್ತೆ, ಎದ್ದೇಳಕ್ ಆಗಲ್ಲ, ಮಲ್ಕೊಳ್ತಾರೆ ಇರೋದು, ಎದ್ದೇಳೋದು ಮಲ್ಕೊಳ್ಳೋದು ಆತರ
ಜಾಸ್ತಿ ರಿಪಿಟೇಷನ್ಸ್ ಆಗುತ್ತೆ. ಇದರಿಂದ ನಿಮ್ಗೆ ನಿದ್ದೆ ಕೊರತೆ ಬರುತ್ತೆ. ಜನರಲಿ ನಮ್ಗೆ ಯಾವಾಗ ಸ್ಲೀಪ್ ಕಮ್ಮಿ ಸಿಗುತ್ತೆ ಅವಾಗ ನಾವು ಜಾಸ್ತಿ ಇರಿಟೇಟ್ ಆಗ್ತೀವಿ, ಲೈಕ್ ಇಂಪೇಷಂಟ್ ಆಗ್ತೀವಿ, ಲೈಕ್ ನಮ್ದು ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇದರಿಂದ ಜಾಸ್ತಿ ಎಫೆಕ್ಟ್ ಆಗುತ್ತೆ ಹೊರತು ಇನ್ನೂ ಜಾಸ್ತಿ ನಿಮ್ಗೆ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಬ್ಯಾಲೆನ್ಸ್ ಔಟ್. ಯಾವಾಗ ನಿಮ್ಗೆ ಈ ತರ ಎಲ್ಲ ಫೀಲ್ ಆಗ್ತಿರೋದು ಅವಾಗ್ಲೇ ಸರಿ ಮಾಡ್ಕೊಂತ ಹೋದ್ರೆ ಇಟ್ಸ್ ಗುಡ್. ಅಂಡ್ ಜನರಲಿ ಅದರ್ ಸಿಂಪ್ಟಮ್ಸ್ ಲೈಕ್ ವುಮೆನ್ಸಿಗೆ ಅಂತ ಬಂದ್ರೆ ನೋ ಪೀರಿಯಡ್ಸ್ ಆರ್ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಫೇಸ್ ಅಲ್ಲಿ ರೆಕಗ್ನೈಸ್ ಮಾಡೋದ್ರೆ ಆಕ್ನಿ ಜಾಸ್ತಿ ಇರುತ್ತೆ, ಇಲ್ಲ ಲೈಕ್ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ. ಅಲಾಂಗ್ ವಿತ್ ಇಟ್ ಏರ್ ಲಾಸ್ ಕೂಡ ಜಾಸ್ತಿ ಇರುತ್ತೆ ಆನ್ ಅವರ್ ಹೆಡ್ಸ್. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಲೋ ಕಾರ್ಟಿಸೋಲ್ ಲೆವೆಲ್ ಸೆಕ್ರೇಷನ್ ಇದ್ರೆ ಮಾರ್ನಿಂಗ್ ಡಿಸಿನೆಸ್ ಫೀಲ್ ಆಗೋದು, ಇಲ್ಲ ಲ್ಯಾಕ್ ಆಫ್ ಎನರ್ಜಿ, ಯಾವಾಗ್ಲೂ ಸುಸ್ತು ಅನ್ಸೋದು, ಇಲ್ಲ ಮೋಟಿವೇಶನ್ ಇರಲ್ಲ, ಏನಕ್ಕೂ ಲೇಜಿನೆಸ್ ಇರುತ್ತೆ. ಅಂಡ್ ಮೇಜರ್ಲಿ ಇನ್ ಸಮ್ ಕೇಸ್ ಟ್ಯೂಮರ್ ಏನಾದ್ರು ರೀಸನ್ ಆಗಿರುತ್ತೆ ಲೋ ಕಾರ್ಟಿಸೋಲ್ ಲೆವೆಲ್ ಇರೋದಕ್ಕೆ. ಸೊ ಡೋಂಟ್ ಫ್ರೀಕ್ ಔಟ್. ಒಂದ್ಸಲಿ ನಿಮ್ಗೆ ಆ ಥರ ಏನಾದ್ರು ಡೌಟ್ ಇದ್ರೆ ಗೋ ಅಂಡ್ ಚೆಕ್ ವಿತ್ ಯುವರ್ ಡಾಕ್ಟರ್ಸ್. ಅಂಡ್ ಇಟ್ಸ್ ಲೈಕ್ symptoms are generally like opposite to high cortisol level. My personal experience is like burnout ಆಗೋದಿರ್ಬೋದು, ಇಲ್ಲ ಅಂತಂದ್ರೆ ಲೈಕ್ ಕನ್ಸಿಸ್ಟೆಂಟ್ ಪುಷಿಂಗ್, ಓವರ್ ಪುಷಿಂಗ್ ಆಗಿರ್ಬೋದು, ಇಲ್ಲ ತುಂಬಾ ಸ್ಟ್ರೆಸ್ ಆಗೋದು, ಸಿಂಗಲ್ ಥಿಂಗ್ ಮೇಲೆ ತುಂಬಾ ಸ್ಟ್ರೆಸ್ ಔಟ್ ಆಗೋದು. ಲೈಕ್ ಹೇಗೆ ಅಂತ ಅಂದ್ರೆ ಐ ವಾಸ್ ಲೈಕ್ ಟು ಒಬ್ಸೆಸ್ ಟು ಬಿ ಫಿಟ್ ಅಂತ ಹೇಳ್ಬೋದು. ಲೈಕ್ ಒಂದೊಂದ್ ಟೈಮಲ್ಲಿ ನೀವು ಯಾವಾಗ ನಿಮ್ದು ಏನಾದ್ರು ಫಿಟ್ನೆಸ್ ಜರ್ನಿ ಮಾಡ್ತಿರ್ತೀರಾ, ಲೈಕ್ ಯು ವಿಲ್ ಬಿ ಟೂ ಒಬ್ಸೆಸ್ಡ್ ಅಂತ ಅನ್ಬೋದು. ಲೈಕ್ ನಿಮ್ದು ಫುಡ್ ಮತ್ತೆ ಬಾಡಿ ರಿಲೇಶನ್ಶಿಪ್ ಲಿಟ್ರಲಿ ಸ್ಪಾಯಿಲ್ಡ್ ಆಗಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಬಟ್ ವಿ ಥಿಂಕ್ ಲೈಕ್ ಅದು ಹೆಲ್ತಿ ಅಂತ ಅನ್ಕೊಂಡಿರ್ತೀವಿ. ನಾವು ಜಾಸ್ತಿ ಸ್ಟ್ರೆಸ್, ಇವಾಗ ಫಾರ್ ಎಕ್ಸಾಂಪಲ್ ಯಾವಾಗ ನೀವು ಮೆಂಟಲಿ ಸ್ಟ್ರೆಸ್ ಆಗಿರ್ತಾರೆ, ಐದರ್ ಇಟ್ ಇಸ್ ಸ್ಮಾಲ್ ಆರ್ ಲಾರ್ಜ್, ಲೈಕ್ ಎಕ್ಸಾಮ್ ಆದ್ರೂ ಆಗಿರ್ಬೋದು, ಐದರ್ ಬಿಸ್ನೆಸ್ ಆದ್ರೂ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಜೊತೆಗೆ ನೀವು ಯಾವಾಗ ಫಿಸಿಕಲ್ ಸ್ಟ್ರೆಸ್ ಕೊಡ್ತೀರಾ, ಇಟ್ಸ್ ಲೈಕ್ ಅಬೌವ್ ಆವ್ರೇಜ್ ಅಂತ ನಿಮ್ ಬಾಡಿ ಬ್ರೇಕ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯು ವಿಲ್ ಫೀಲ್ ಬರ್ನ್ ಔಟ್ ಅಂಡ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ನಾನು ಹೇಗೆ ಇದನ್ನ ಸರಿ ಮಾಡ್ಕೊಂಡೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ಐ ಡಿಡ್ ಈಸ್, ಹೇಗೆ ಕಾರ್ಟಿಸೋಲ್ ನಮ್ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತೆ, ಅದು ಹೇಗೆ ನಮ್ದು ಮೆಟಬಾಲಿಕ್ ರೇಟ್ ಆಗಿರ್ಬೋದು, ಹೇಗೆ ನಮ್ ಮೈಂಡ್ ಜೊತೆ ಕೋರಿಲೇಟ್ ಮಾಡುತ್ತೆ ಅನ್ನೋದನ್ನ ತುಂಬಾ ರಿಸರ್ಚ್ಗಳಿದಾವೆ, ಬುಕ್ಸ್ ಇದಾವೆ, ಆಲ್ಸ್ ಪಾಡ್ಕಾಸ್ಟ್ಗಳಿದಾವೆ, ಅದನ್ನ ನೋಡಿ ಕಲ್ತ್ಕೊಂಡಿದ್ದು. ಒನ್ ಸ್ಟೆಪ್ ಅಟ್ ಎ ಟೈಮ್, ಹೇಗೆ ಒಂದೊಂದು ಸ್ಟೆಪ್ ಇಂದ ನಮ್ದು ಗೋಲ್ನ ಅಚೀವ್ ಮಾಡ್ಬೋದು ಅಂತಾನು ತಿಳ್ಕೊಬೇಕು, ಇಲ್ಲಾಂದ್ರೆ ಇಟ್ ಕ್ಯಾನ್ ಲೀಡ್ ಟು ದ ಸ್ಟ್ರೆಸ್. ಅಂಡ್ ಹೌ ಟು ಬ್ಯಾಲೆನ್ಸ್ ಕಾರ್ಟಿಸೋಲ್ ಅಂತ ಅನ್ನೋದಾದ್ರೆ, ಫಸ್ಟ್ ಆಫ್ ಆಲ್ ಕಮ್ಮಿ ಸ್ಟ್ರೆಸ್ ಮಾಡ್ಕೊಳ್ಳಿ, ಇಟ್ ಇಸ್ ದ ಮೇಜರ್ ಥಿಂಗ್. ಇನ್ ಕೇಸ್ ನಿಮ್ಗೆ ಏನಾದ್ರು ಸ್ಟ್ರೆಸ್ ಆಗ್ತಿದೆ, ಐದರ್ ಇಟ್ ಇಸ್ ವರ್ಕ್ ಆರ್ ಅಕಾಡೆಮಿಕ್ಸ್, ಏನೇ ಆಗಿರ್ಬೋದು, ಟಾಕ್ ವಿತ್ ಪೀಪಲ್ಸ್. ಲೈಕ್ ನಿಮ್ಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರ ಜೊತೆ ಮಾತಾಡಿ, ಇಲ್ಲ ಏನಾದ್ರು ನಿಮ್ ಸ್ಟ್ರೆಸ್ ಇದೆ ನಿಮ್ ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಅದರಿಂದ ಕಮ್ಮಿ ಆಗುತ್ತೆ ಅಂತ ಹೇಳಲ್ಲ, ಬಟ್ ಯು ವಿಲ್ ಫೀಲ್ ರಿಲ್ಯಾಕ್ಸ್ ಅಂತ ಮಾತ್ರ ಹೇಳ್ಬೋದು. ಅಂಡ್ ಒನ್ ಮೋರ್ ಮೇಜರ್ ಥಿಂಗ್ ಇಸ್ ಸ್ಲೀಪ್ ಮೋರ್. ನಾವು ಜಾಸ್ತಿ ಸ್ಲೀಪ್ ಮಾಡೋದ್ರಿಂದ ನಿಮ್ದು ಮೆಂಟಲ್ ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ. ಅಂಡ್ ಫಾರ್ ವುಮೆನ್ಸ್ ಮೇಜರ್ಲಿ ಇವಾಗಿನ ರಿಸರ್ಚ್ ಹೇಳೋ ಪ್ರಕಾರ ವುಮೆನ್ಸ್ ನೀಡ್ಸ್ ಮೋರ್ ಸ್ಲೀಪ್ ದೆನ್ ಮೆನ್. ಲೈಕ್ ಲಿಟರ್ಲಿ ವುಮೆನ್ಸ್ಗೆ 1 hour ಜಾಸ್ತಿ ಸ್ಲೀಪ್ ಬೇಕು ಮೆನ್ಸಿಗೆ ಕಂಪೇರ್ ಮಾಡಿದ್ರೆ. ಜನರಲಿ 8 to 9 hours ಸ್ಲೀಪ್ ಇಸ್ ಪ್ರಿಫರಬಲ್ ಫಾರ್ ಮೆನ್. ಲೈಕ್ ಇಫ್ ಇನ್ ಕೇಸ್ ವುಮೆನ್ಸ್ 8 hours ಸ್ಲೀಪ್ ಮಾಡ್ತಿದ್ದಾರೆ ಅಂದ್ರೆ ವುಮೆನ್ಸ್ 1 hour ಜಾಸ್ತಿ ಸ್ಲೀಪ್ ಮಾಡಬೇಕು. ಅಂಡ್ ಅಲಾಂಗ್ ವಿತ್ ದಟ್ ಸ್ಲೀಪ್ ಬೆಟರ್, ಲೈಕ್ ಕ್ವಾಲಿಟಿ ಸ್ಲೀಪ್ ಆಗಿರ್ಬೇಕು. ಇನ್ ಕೇಸ್ ನೀವು ಏನಾದ್ರು ಡಿಸ್ಟರ್ಬೆನ್ಸ್ ಸ್ಲೀಪ್ ಇರ್ಬೋದು, ಲೈಕ್ ಇಫ್ ಲೈಕ್ ಟಯರ್ಡ್ ಸ್ಲೀಪ್ ಅಂತ ಹೇಳ್ಬೋದು, ಒಂದೊಂದ್ಸಲಿ ಮಲಗಿರ್ತೀರಾ ಬಟ್ ಆದ್ರೂ ನಿಮ್ಗೇನು ಫೀಲ್ ಆಗ್ತಾ ಇರಲ್ಲ ಮಲಗಿದೀನಿ ಅಂತ, ಆತರ ಸ್ಲೀಪ್ ಆದ್ರೆ ಲೈಕ್ ದಿಸ್ ಆಲ್ಸೋ ಎಫೆಕ್ಟ್ಸ್. ಕ್ವಾಲಿಟಿ ಸ್ಲೀಪ್ ನ ತಗೊಳಕ್ಕೆ ಟ್ರೈ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದಾಗ ಸನ್ಲೈಟ್ಗೆ ಎಕ್ಸ್ಪೋಜರ್ ಆಗೋದ್ರಿಂದ ಅಂಡ್ ನೈಟ್ ಕಮ್ಮಿ ಲೈಟ್ ಎಕ್ಸ್ಪೋಜರ್ ಆಗೋದ್ರಿಂದ, ಫಾರ್ ಎಕ್ಸಾಂಪಲ್ ಬ್ಲೂ ರೇಸ್ ಆಗಿರ್ಬೋದು, ಇಲ್ಲ ನಿಮ್ ರೂಮ್ ಅಲ್ಲಿ ಇರೋ ಲೈಟ್ಸ್ ಆಗಿರ್ಬೋದು, ಲೈಕ್ ದಿಸ್ ನಿಮ್ದು ಸ್ಲೀಪ್ ವೇಕ್ ಸೈಕಲ್ ನ ಕರೆಕ್ಟ್ ಮಾಡ್ಕೋಬಹುದು. ಅಲಾಂಗ್ ವಿತ್ ದಿಸ್ ಸ್ಲೀಪ್ ಆಸ್ ಮಚ್ ಆಸ್ ಯು ವಾಂಟ್ ಅಂತ ಅಂದ್ರೆ, ಜಲ್ದಿ ಮಲ್ಕೊಳಕ್ ಹೋಗಿ ಎಷ್ಟೊತ್ತು ಬೇಕು ಅಷ್ಟು ಸ್ಲೀಪ್ ಮಾಡಿ. ಲಿಟ್ರಲಿ ನಮ್ದು ಸ್ಲೀಪ್ ವೇಕ್ ಸೈಕಲ್ ಕರೆಕ್ಟ್ ಆಗಿದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಎಚ್ಚರ ಆಗುತ್ತೆ. ಸೊ ಇದರಿಂದ ನಿಮ್ದು ಏನು ಕಾರ್ಟಿಸೋಲ್ ಲೆವೆಲ್ ಮೇಂಟೈನ್ ಮಾಡ್ಬೋದು. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಎಕ್ಸಸೈಸ್. ತುಂಬಾ ಹಾರ್ಡ್ ಆಗಿ ಎಕ್ಸಸೈಸ್ ಮಾಡೋದು, ಲಾಂಗ್ ಟೈಮ್ ಎಕ್ಸಸೈಸ್ ಮಾಡೋದು ಸಜೆಸ್ಟಬಲ್ ಅಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಸ್ಟ್ರೆಂತ್ ಟ್ರೈನಿಂಗ್ ಇಷ್ಟ ಇದ್ರೆ, ಇಲ್ಲ ವೆಯ್ಟ್ ಲಿಫ್ಟಿಂಗ್ ಇಷ್ಟ ಇದ್ರೆ, ಲೈಕ್ ಇಟ್ಸ್ ಗುಡ್. ಬಟ್ ಯಾವಾಗ ನೀವು ಮೆಂಟಲಿ ಸ್ಟ್ರೆಸ್ ಆಗಿರ್ತೀರಾ, ಫಿಸಿಕಲಿ ಸ್ಟ್ರೆಸ್ ಕೊಡೋದ್ರಿಂದ ಲೈಕ್ ಎರಡೂ ರೀಜನ್ ಅಲ್ಲಿ ನಿಮ್ದು ಬ್ರೇಕ್ಔಟ್ ಆಗೋ ಚಾನ್ಸಸ್ ಇರುತ್ತೆ, ಎಕ್ಸ್ಪೆಷಲಿ ಫಾರ್ ವುಮೆನ್ಸ್. ನಾನೇನ್ ಮಾಡ್ತಿದ್ದೆ ಅಂತ ಅಂದ್ರೆ, ಲೈಕ್ ತುಂಬಾ ಎಕ್ಸಸೈಸ್ ಮಾಡೋದು, ಅವಾಗ ಏನಾಗುತ್ತೆ ಅಂದ್ರೆ ಅಟ್ ದ ಎಂಡ್ ನನಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಡುತ್ತೆ. ಲೈಕ್ ನೆಕ್ಸ್ಟ್ ಡೇ ಕ್ಯಾರಿ ಆನ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಎಕ್ಸಸೈಸ್ ಮಾಡುವಾಗ ಎಂಟಿ ಸ್ಟಮಕ್ ಅಲ್ಲಿ ಎಕ್ಸಸೈಸ್ ಮಾಡೋದು ಬ್ಯಾಡ್ ಥಿಂಗ್. ಲೈಕ್ ನಾನು ಅವಾಗ್ಲೇ ಹೇಳ್ದಾಗೆ, ನಾವು ಬೆಳಗ್ಗೆ ಎದ್ದಾಗ ನಮ್ಗೆ ಕಾರ್ಟಿಸೋಲ್ ಲೆವೆಲ್ ಹೈ ಇರುತ್ತೆ, ಸೊ ನಾವ್ ಎದಳ್ಬೋದು, ವೇಕಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಯಾವಾಗ ನೀವು ಅದೇ ಲೆವೆಲ್ ಕಾರ್ಟಿಸೋಲ್ ಲೆವೆಲ್ ಅಲ್ಲಿ ಇರುವಾಗ ನೀವು
ವಿತೌಟ್ ಎನಿ ಫುಡ್ ಇಂಟೇಕ್ ಎಕ್ಸರ್ಸೈಸ್ ಮಾಡ್ತೀರಾ ನಿಮ್ದು ಕಾರ್ಟಿಸೋಲ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಇದು ಮೇಜರ್ ಆಗಿ ವುಮೆನ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ ಮಾರ್ನಿಂಗ್ ಮತ್ತು 2 ಡೇಟ್ಸ್ ತಿನ್ಬಿಟ್ಟು ಆಮೇಲೆ ಎಕ್ಸರ್ಸೈಸ್ ಮಾಡ್ತೀನಿ. ಯು ಕ್ಯಾನ್ ಆಲ್ಸೋ ಟ್ರೈ ಇಟ್. ಲೈಕ್ ಅಟ್ ದ ಎಂಡ್ ಯು ವಿಲ್ ಫೀಲ್ ಮೋರ್ ಎನರ್ಜಿ ಅಂಡ್ ಲೆಸ್ ಬ್ರೇಕ್ ಡೌನ್ ಅದ್ರ ಆಗಿರ್ಬೋದು. ಇಲ್ಲ ಅಂತ ಅಂದ್ರೆ ಅವಾಗ ನೀವು ಎಕ್ಸರ್ಸೈಸ್ ಇಫ್ ನಿಮ್ಗೆ ಏನಾದ್ರು ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಒಂದು ಗೋಲ್ ಇರುತ್ತೆ ಇಷ್ಟು ಎಕ್ಸರ್ಸೈಸ್ ಮಾಡ್ಬೇಕು ಅಂತ, ಬಟ್ ಇನ್ ದ ಮಿಡಲ್ ನಿಮಗೆ ಆಲ್ರೆಡಿ ಸುಸ್ತಾಗ್ದಿರೋ ತರ ಫೀಲ್ ಆಗುತ್ತೆ, ಯಾರು ಮಾಡ್ತಾರೆ ಅಂತ ಫೀಲ್ ಆಗುತ್ತೆ. ಆತರ ಎಲ್ಲ ಫೀಲ್ ಆಗಲ್ಲ ಏನಾದ್ರು ನೀವು ತಿನ್ಬಿಟ್ಟು ಎಕ್ಸರ್ಸೈಸ್ ಮಾಡಿದ್ರೆ. ಅವ್ರು ನೀವೇನಾದ್ರು ಮಧ್ಯಾಹ್ನ ಈವ್ನಿಂಗ್ ಎಕ್ಸರ್ಸೈಸ್ ಮಾಡ್ತೀರಾ ಅಂದ್ರೆ ದಟ್ಸ್ ಗುಡ್. ಅಂಡ್ ಆಸ್ ಐ ಟೋಲ್ಡ್ ನಿಮ್ಗೆ ಏನಾದ್ರು ಹೈ ಇಂಟೆನ್ಸಿಟಿ ವರ್ಕೌಟ್ ಇಷ್ಟ ಅಂತ ಅಂದ್ರೆ ಈ ತರ ನಿಮ್ಗೆ ಏನಾದ್ರು ಇಂಬ್ಯಾಲೆನ್ಸ್ ಕಾರ್ಟಿಸೋಲ್ ಸೆಕ್ರೆಷನ್ ಇರುವಾಗ ಶಿಫ್ಟ್ ಮಾಡ್ಕೊಳ್ಳಿ ಹೈ ಇಂಟೆನ್ಸಿಟಿ ಇಂಟರ್ವಲ್ ಎಕ್ಸರ್ಸೈಸ್ ಮಾಡಕ್ಕೆ, ಇಲ್ಲ ಲೋ ಕಾರ್ಡಿಯೋ ಎಕ್ಸರ್ಸೈಸ್ ಮಾಡಕ್ಕೆ. ರೀಸೆಂಟ್ ಆಗಿ ಪಿಲಾಟಿಸ್ ತುಂಬಾ ಫೇಮಸ್ ಆಗಿರೋ ರೀಸನ್ ಇದು ಲೈಕ್ ಕಾಮಿಂಗ್ ಲೋ ಇಂಟೆನ್ಸಿಟಿ ವರ್ಕೌಟ್. ಇಫ್ ಇನ್ ಕೇಸ್ ನಿಮ್ಗೆ ಅದ್ ಲೈಕ್ ಆಗಿಲ್ಲ, ಪಿಲಾಟಿಸ್ ಎಲ್ಲ ನಂಗೆ ಕಾಮ್ ಆಗಿರೋದು ಇಷ್ಟ ಆಗಲ್ಲ ಅಂತ ಅಂದ್ರೆ ಟೇಕ್ ಬ್ರೇಕ್ಸ್, ಇಂಟರ್ವಲ್ಸ್ ತಗೊಂಡು ಮಾಡಿ, ಡೋಂಟ್ ಬರ್ನ್ ಔಟ್. ನೆಕ್ಸ್ಟ್ ಒನ್ ಇಸ್ ವಾಕಿಂಗ್. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ವಾಕಿಂಗ್ ಮಾಡೋದ್ರಿಂದ ನಿಮ್ದು ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಬೋತ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಮೇಜರ್ ಒನ್ ಇಸ್ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್. ಅಕಾರ್ಡಿಂಗ್ ಟು ಸೈನ್ಸ್ ಇದು ತುಂಬಾ ಒಳ್ಳೇದು ಕೂಡ ಅಂಡ್ ಬೆನಿಫಿಷಿಯಲ್. ಅಂಡ್ ನಾನು ಕೂಡ ಟ್ರೈ ಮಾಡಿದ್ದೀನಿ. ಅಫ್ಕೋರ್ಸ್ ಇಟ್ ಈಸ್ ಗುಡ್ ಅಂಡ್ ರಿಸಲ್ಟ್ ಕೂಡ ಚೆನ್ನಾಗಿ ತಂದ್ಕೊಡುತ್ತೆ. ಬಟ್ ಫಾರ್ ಅಸ್ ವುಮೆನ್ಸ್ ನಾನು ಇದನ್ನ ಸಜೆಸ್ಟ್ ಮಾಡಕ್ ಹೋಗಲ್ಲ. ಯಾಕೆ ಅಂತ ಅಂದ್ರೆ ಲೈಕ್ ಇದರಲ್ಲಿ ನಾವು 2 ಲಾಂಗ್ ಅವರ್ಸ್ ಫಾಸ್ಟಿಂಗ್ ಅಲ್ಲಿ ಇರ್ತೀವಿ, ಲೈಕ್ 14 hours 13 hours ಲೈಕ್ ದಟ್. ಸೊ ನಾವು ಇಫ್ ಇನ್ ಕೇಸ್ ನೀವ್ ಏನಾದ್ರು ಮಾರ್ನಿಂಗ್ ವರ್ಕೌಟ್ ಮಾಡ್ತೀರಾ ಅಂದ್ರೆ ಇಟ್ಸ್ ಟೂ ಬ್ಯಾಡ್. ನೀವು ಆಸ್ ಐ ವಾಸ್ ಟೆಡ್ ಆಸ್ ನಾನು ಅವಾಗಲೇ ಹೇಳಿದಾಗೆ ನಮ್ದು ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಇರುತ್ತೆ ಮಾರ್ನಿಂಗ್ ಹೊತ್ತು. ಸೊ ನಾವು ಯಾವಾಗ ಇನ್ನೂ ಫಾಸ್ಟಿಂಗ್ ಅಲ್ಲಿ ಕಂಟಿನ್ಯೂ ಆಗ್ತಿರ್ತೀವಿ ನಮ್ಗೆ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಹಸ್ವಾಗೋದು ಕೂಡ ಒನ್ ಆಫ್ ದ ಫಾರ್ಮ್ ಆಫ್ ಸ್ಟ್ರೆಸ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಇನ್ನೂ ಜಾಸ್ತಿ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ತಿರುತ್ತೆ. ಆಲ್ರೆಡಿ ನಾರ್ಮಲ್ ಆಗಿ ಏನ್ ರಿಲೀಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ರಿಲೀಸ್ ಆಗುತ್ತೆ. ಮೇಜರ್ಲಿ ಇದು ಜಾಸ್ತಿ ಎಫೆಕ್ಟ್ ಆಗುತ್ತೆ ವುಮೆನ್ಸ್ಗೆ. ಇಫ್ ಇನ್ ಕೇಸ್ ನೀವು ಇದೇನಾದ್ರು ಮಾಡ್ಬೇಕಂತಾನೆ ಇದ್ರೆ ಕೀಪ್ ವಿಂಡೋ ಬಿಟ್ವೀನ್ 12 to 13 hours. ಇಫ್ ಇನ್ ಆರ್ ಎಲ್ಸ್ ಲೈಕ್ ಮಾರ್ನಿಂಗ್ ಟಿಫನ್ ನ ಸ್ಕಿಪ್ ಮಾಡ್ದಲ್ಲೇ ಇರೋ ತರ ವಿಂಡೋನ ಡಿಸೈನ್ ಮಾಡ್ಕೊಳ್ಳಿ. ದಟ್ ಈಸ್ ಗುಡ್. ಕಾಫಿ ಬ್ಯಾಡ್ ಅಂತಾನು ಹೇಳಕ್ಕಾಗಲ್ಲ, ಗುಡ್ ಅಂತಾನು ಹೇಳಕ್ಕಾಗಲ್ಲ. ಬಟ್ ಇದೊಂದು ಸಿಗ್ನಿಫಿಕೆಂಟ್ ಕಾಸ್ ಆಗಿರ್ಬೋದು ಕಾರ್ಟಿಸೋಲ್ ಸ್ಪೈಕ್ ಆಗೋಕೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಎಂಪ್ಟಿ ಸ್ಟೊಮಕ್ ಅಲ್ಲಿ ಕಾಫಿ ತಗೋತಾ ಇದ್ದೀರಾ ಅಂತ ಅಂದ್ರೆ ಲೈಕ್ ಜನರಲಿ ನಾವು ಏನೋ ಕಾಫಿ ತಗೋತೀವಿ, ಕೆಫಿನ್ ಐಟಮ್ ತಗೋತೀವಿ ಅಂತ ಅಂದ್ರೆ ವೇಕಪ್ ಫೀಲ್ ಆಗಕ್ಕೆ, ಲೈಕ್ ಎದೊಳೋ ತರ ಇಲ್ಲ ಎನರ್ಜೈಸ್ ಫೀಲ್ ಆಗಕ್ಕೆ. ಬಟ್ ಮಾರ್ನಿಂಗ್ ನೀವು ಆಲ್ರೆಡಿ ಎದ್ದಿರ್ತೀರಾ, ಮತ್ತೆ ಕೆಫಿನ್ ತಗೊಳ್ಳೋ ಅಗತ್ಯನೇ ಇರಲ್ಲ. ಆರೆಲ್ಸ್ ಇನ್ ದ ಮಿಡ್ ಮಾರ್ನಿಂಗ್ ತಗೋಬೇಕು ಅಂತ ಅಂದ್ರೆ ಸೊ ಐ ಡೋಂಟ್ ಸಜೆಸ್ಟ್ ಎಂಪ್ಟಿ ಸ್ಟೊಮಕ್ ಅಲ್ಲಿ ಕೆಫಿನ್ ಐಟಮ್ ತಗೋಬೇಡಿ. ಅಂಡ್ ಅದ್ರ ಜೊತೆಗೆ ಟೂ ಲೇಟ್ ಆಗಿ ತಗೊಳ್ಳೋದು, ಲೈಕ್ ಈವ್ನಿಂಗ್ 7, 6 ಆ ತರ ತಗೊಳ್ಳೋದು. ಇದರಿಂದ ಏನಾಗುತ್ತೆ ಅಂತ ಅಂದ್ರೆ ನಿಮ್ದು ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗುತ್ತೆ. ಲೈಕ್ ಹೇಗೆ ಅಂತ ಅಂದ್ರೆ ನಾವು ಮಾರ್ನಿಂಗ್ 8 o'clock 7 o'clock ಎಷ್ಟೊತ್ತಿಗಾದ್ರೂ ಎದ್ದಿರ್ಬೋದು. ನೆಕ್ಸ್ಟ್ ಒಂದು 8 hours or 12 hours ವಿಂಡೋ ಆದ್ಮೇಲೆ ಆಟೋಮೆಟಿಕ್ಲಿ ನಮ್ ಬಾಡಿ ಸ್ಟ್ರೆಸ್ ಏನು ಕಾಮ್ ಆಗ್ತಾ ಇರುತ್ತೆ, ಸ್ಲೀಪಿಂಗ್ ಮೂಡಿಗೆ ಹೋಗ್ತಾ ಇರುತ್ತೆ. ಬಟ್ ನೀವೇನಾದ್ರೂ ಕೆಫಿನ್ ಕೊಟ್ರೆ ಆಸ್ ಯೂಶುವಲ್ ನೀವು ವೇಕಪ್ ಆಗ್ತೀರಾ, ನಿಮ್ ಸ್ಲೀಪ್ ಸೈಕಲ್ ಫುಲ್ ಡಿಸ್ಟರ್ಬ್ ಆಗುತ್ತೆ. ಅಂಡ್ ಆಲ್ರೆಡಿ ನೀವು ಸ್ಟ್ರೆಸ್ ಅಲ್ಲಿ ಇದ್ರೆ ಇಟ್ಸ್ ಆಡ್ಸ್ ಮೋರ್ ಸ್ಟ್ರೆಸ್. ಅಂಡ್ ಅಲಾಂಗ್ ವಿತ್ ಇಟ್ ಲೈಕ್ ನಿಮ್ ಮೇಕ್ ಅ ರೂಮ್ ಫಾರ್ ಯುವರ್ ಮೈಂಡ್ ಅಂತ ಅಂದ್ರೆ ಒಂದ್ ಸ್ವಲ್ಪ ಟೈಮ್ ನ ನೀವು ಎತ್ತಿಟ್ಬಿಡಿ. ಈ ಟೈಮಲ್ಲಿ ನಿಮ್ಗೆ ಏನೇನ್ ಯೋಚನೆ ಬರುತ್ತೆ ಎಲ್ಲ ನೀವು ಯೋಚನೆ ಮಾಡ್ಬಿಡಿ. ಲೈಕ್ ಲಿಟರಲಿ ಎಲ್ಲ ಟೈಮಲ್ಲಿ ಯೋಚನೆ ಮಾಡೋದಕ್ಕಿಂತ ಒಂದ್ ಟೈಮ್ ಇಟ್ಬಿಟ್ಟು ಅದಕ್ಕೆ ಯೋಚನೆ ಮಾಡಕ್ ಬಿಟ್ಬಿಟ್ಟು ಅಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಆಲ್ವೇಸ್ ನೀವು ಯಾವ ಜೊತೆನಾದ್ರೂ ನಿಮ್ದು ಕ್ಲೋಸ್ ಇರೋ ಪರ್ಸನ್ ಜೊತೆ ಮಾತಾಡ್ಬೋದು. ಅಂಡ್ ಅಲಾಂಗ್ ವಿತ್ ಇಟ್ ನಿಮಗೆ ತುಂಬಾ ಮೆಂಟಲಿ ಏನೋ ಸ್ಟ್ರಗಲ್ ಪಡ್ತಿದ್ದೀರ ಅಂತಂದ್ರೆ ಐ ವಿಲ್ ಸಜೆಸ್ಟ್ ಪ್ರೊಫೆಷನಲ್ ಥೆರಪಿ. ಇನ್ ಕೇಸ್ ನಿಮ್ಗೆ ಏನಾದ್ರು ನಿಮ್ ವರ್ಕ್ ಅಲ್ಲಿ ಸ್ಟ್ರೆಸ್ ಬರ್ತಿದೆ ಅಂತ ಅಂದ್ರೆ ಸ್ಟಾಪ್ ಬೀಯಿಂಗ್ ಹಾರ್ಡ್ ವರ್ಕ್ ಅಂತಾನೆ ಹೇಳ್ಬೋದು. ಲೈಕ್ 24 hours ಅಲ್ಲಿ 20 hours ನೀನ್ ವರ್ಕ್ ಮಾಡ್ತಾನೆ ಇರೋದಕ್ಕಿಂತ 8 hours ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡೋದು ಕೂಡ ಜಾಸ್ತಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಬಿ ಪ್ರೊಡಕ್ಟಿವ್ ಅಂಡ್ ಬಿ ಕಾಮ್. ಅಂಡ್ ದಿಸ್ ಈಸ್ ಅಬೌಟ್ ಕಾರ್ಟಿಸೋಲ್ ಅಂಡ್ ಸ್ಟ್ರೆಸ್ ಹಾರ್ಮೋನ್. ಲೈಕ್ ಇದೊಂದು ಸಿಂಪಲ್ ಟಾಪಿಕ್ ಆಗಿರ್ಬೋದು, ನಮಗೆ ಗೊತ್ತಿದ್ರು ಗೊತ್ತಿಲ್ಲ ತರ ಇರೋ ಟಾಪಿಕ್ಸ್. ಸೊ ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದು. ಸಿಂಪಲ್ ಆಗಿದ್ರು ಈ ಹಾರ್ಮೋನ್ಸ್ ನಿಮ್ದು ವೇಟ್ ಲಾಸ್ ಜರ್ನಿ ಆಗಿರ್ಬೋದು, ನಿಮ್ದು ಫಿಸಿಕಲ್ ಫಿಟ್ನೆಸ್ ಗೋಲ್ಸ್ ಅಲ್ಲಿ ಆಗಿರ್ಬೋದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಐ ಹೋಪ್ ಈ ವಿಡಿಯೋ ಇಂದ ನಿಮ್ಗೆ ಏನೋ ಕಲಿಯಕ್ ಸಿಕ್ತು ಅಂಡ್ ಯೂಸ್ ಆಯ್ತು ಅಂತ. ಇಫ್ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಗಿದ್ರೆ ನಿಮ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಅವ್ರೇನಾದ್ರೂ ವೇಟ್ ಲಾಸ್ ಜರ್ನಿ ಅಲ್ಲಿ ಇದ್ರೆ, ಏನಾದ್ರೂ ಫಿಸಿಕಲ್ ಫಿಟ್ನೆಸ್ ಅವ್ರ ಮೆಂಟಲ್ ಗೋಲ್ ಅಲ್ಲಿ ಟ್ರೈ ಮಾಡ್ತಾ ಇದ್ರೆ ಅವರಿಗೂ ಇದು ಹೆಲ್ಪ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ನಂದು ಇನ್ಸ್ಟಾಗ್ರಾಮ್ ನ್ಯೂಟ್ರಿಯಾಶ್ ಅಕೌಂಟ್ ಅಲ್ಲಿ ವೇಟ್ ಲಾಸ್ ಸೀರೀಸ್ ಮಾಡ್ತಾ ಇದ್ದೀನಿ. ಇಫ್ ಯು ಆರ್ ಇನ್ ದಿಸ್ ಜರ್ನಿ ಡೋಂಟ್ ಫರ್ಗೆಟ್ ಟು ಚೆಕ್ ಇಟ್ ಔಟ್. ಅಂಡ್
See you in the next video. Share this video, comment, like, subscribe.